ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳು ಎಗ್ಗಿಲ್ಲದೆ ತಲೆ ಎತ್ತುತ್ತಿವೆ. ಇದಕ್ಕೆ ಕಡಿವಾಣ ಹಾಕಬೇಕಿರೋ ಕೆಲ ಅಧಿಕಾರಿಗಳು ಸಾಥ್ ಕೊಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಮುಂದಾಗಿರೋ ಬೆಂಗಳೂರು ಕೇಂದ್ರ ಪಾಲಿಕೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು, ಮನೆ ಕಟ್ಟುವವರು ಮಿಸ್ ಮಾಡದೆ ಈ ರೂಲ್ಸ್ನ ಫಾಲೋ ಮಾಡಬೇಕಿದೆ. ಅಕ್ರಮ ಕಟ್ಟಡ ನಿರ್ಮಿಸಿದ್ರೆ ಡೆಮಾಲಿಷನ್ ಪಕ್ಕಾ ಗ್ಯಾರಂಟಿ. ಬೆಂಗಳೂರು ಕೇಂದ್ರ ಪಾಲಿಕೆ ಆದೇಶ, ಅಧಿಕಾರಿಗಳಿಗೆ ನಡುಕ. ಬೃಹತ್ತಾಕಾರವಾಗಿ ಬೆಳೆಯುತ್ತಿರೋ ಬೆಂಗಳೂರು ನಿರೀಕ್ಷೆಗೂ ಮೀರಿ ತನ್ನ ಗಡಿಯನ್ನ ಹೆಚ್ಚಿಸಿಕೊಳ್ತಿದೆ. ಈ ಹಿನ್ನೆಲೆ ಬಿಬಿಎಂಪಿಯನ್ನ ಜಿಬಿಎ ಮಾಡಿ 5 ಪಾಲಿಕೆಗಳನ್ನಾಗಿ ಸರ್ಕಾರ ರಚಿಸಿದೆ. ಇದರ ನಡುವೆನೆ ಅಕ್ರಮ ಕಟ್ಟಡಗಳ ಸಂಖ್ಯೆನೂ ಹೆಚ್ಚುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರಿಂದ ಸಾಕಷ್ಟು ಒತ್ತಾಯ ಕೇಳಿ ಬರ್ತಿದೆ. ಇದಕ್ಕೆ ಸ್ಪಂದಿಸಿರೋ ಬೆಂಗಳೂರು ಕೇಂದ್ರ ಪಾಲಿಕೆ ಇದೀಗ ನಕ್ಷೆ ಉಲ್ಲಂಘನೆ ತಡೆಯುವ ನಿಟ್ಟಿನಲ್ಲಿ ಒಂದಿಷ್ಟು ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಇದು ಭ್ರಷ್ಟ ಹಾಗೂ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಸಂಕಟವಾಗಿದ್ದು, ಅನಿವಾರ್ಯವಾಗಿ ಮಾರ್ಗಸೂಚಿಯನ್ನ ಫಾಲೋ ಮಾಡಲೇಬೇಕಿದೆ. ಮಾರ್ಗಸೂಚಿಯಲ್ಲಿ ಏನಿದೆ? ಹೊಸ ಮಾರ್ಗಸೂಚಿ 15 ಮೀಟರ್ ಎತ್ತರದ ಕಟ್ಟಡಗಳಿಗೆ ಅನ್ವಯ. 15 ಮೀಟರ್ ಎತ್ತರದ ಕಟ್ಟಡಗಳಿಗೆ ಜಂಟಿ ನಿರ್ದೇಶಕರಿಗೆ ಜವಾಬ್ದಾರಿ. ಅನುಮತಿ ಪಡೆದ 15 ದಿನದೊಳಗೆ ಅಧಿಕಾರಿಗಳ ಮುಂದೆ ತಳಪಾಯದ ಗಡಿರೇಖೆ ಗುರುತು, ತಳಪಾಯದ ಗುರುತಿನ ಬಳಿಕ ತಳಪಾಯದ ಪ್ರಮಾಣ ಪತ್ರ ನೀಡಬೇಕು. ನಕ್ಷೆ ಮಂಜೂರಾದ ದಾಖಲೆಗಳನ್ನ ಅಂತರ್ಜಾಲದಲ್ಲಿ ಪ್ರಕಟಿಸಬೇಕು. ನಗರ ಯೋಜನೆಯಲ್ಲಿರೋ ಸಿಬ್ಬಂದಿ ಕಾಲಕಾಲಕ್ಕೆ ತಪಾಸಣೆ ಮಾಡಬೇಕು. ವರ್ಷಕ್ಕೆ 6 ಬಾರಿ ತಪಾಸಣೆ ಕಡ್ಡಾಯ. ಓಸಿ ಪಡೆದ ಮೇಲೆ ಉಲ್ಲಂಘನೆಯಾದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಹಿರಿಯ ಅಧಿಕಾರಿಗಳು ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ನಕ್ಷೆ ಪಡೆಯದೆ ನಿರ್ಮಿಸಿರೋ ಕಟ್ಟಡ ತಕ್ಷಣ ತೆರವು ಮಾಡಬೇಕು. ತಕ್ಷಣ ಕ್ರಮ ಕೈಗೊಳ್ಳದಿದ್ರೆ ಅಧಿಕಾರಿಗಳ ತಲೆದಂಡ ಫಿಕ್ಸ್. ದೂರು ಸ್ವೀಕರಿಸಿದ 130 ದಿನದೊಳಗೆ ಕಟ್ಟಡ ತೆರವು ಮಾಡಬೇಕು. ಸದ್ಯ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಂದ್ರ ಪಾಲಿಕೆಯಲ್ಲಿ ಈ ಮಾರ್ಗಸೂಚಿ ಜಾರಿ ಮಾಡಲಾಗಿದೆ. ಕೇವಲ ಒಂದೇ ಪಾಲಿಕೆಗೆ ಇದು ಸೀಮಿತವಾಗುತ್ತಾ, ಇಲ್ಲ ಉಳಿದ 4 ಪಾಲಿಕೆಗಳಿಗೂ ಸೀಮಿತವಾಗುತ್ತಾ ಅಂತ ಕಾದ್ ನೋಡಬೇಕಿದೆ. ಒಂದ್ ವೇಳೆ ಎಲ್ಲಾ ಪಾಲಿಕೆಗಳಲ್ಲಿ ಜಾರಿಯಾದ್ರೆ ನಗರದಲ್ಲಿ ಅಕ್ರಮವಾಗಿ ತಲೆ ಎತ್ತಿರೋ ಕಟ್ಟಡಗಳಿಗೆ ಬ್ರೇಕ್ ಬೀಳಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.